ಬಳಿಕ ಇಲಾಖೆ ಸಭೆ ವಿಫಲ ಆಗಿದ್ದು ಸಿಎಂ ಜೊತೆ ಮಾತುಕತೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸಿಎಂ ಸಭೆಯ ಬಳಿಕ ನಿರ್ಧಾರವಾಗಲಿದೆ ಮುಷ್ಕರದ ಭವಿಷ್ಯ. ಸಾರಿಗೆ ಸಚಿವರ ನೇತೃತ್ವದ ನಾಳೆ ಸಭೆ ಮಾಡಬೇಕು ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸಿಎಂ ಬರಬೇಕು, ಸಿಎಂ ಮಾತಾಡಬೇಕು, ಅವರು ಬಂದ ಬಳಿಕ ನಾವು ನಿರ್ಧಾರ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ನಾಳೆ ಮಧ್ಯಾಹ್ನದೊಳಗೆ ಸಭೆ ನಡೆಸುವಂತೆ ಸಂಘಟನೆಗಳು ಒತ್ತಾಯ ಮಾಡ್ತಿವೆ. ಸಿಎಂ ಜೊತೆ ಸಭೆ ಮಾಡಿಲ್ಲ ಅಂದ್ರೆ ಮುಷ್ಕರ ಫಿಕ್ಸ್ ಅಂತ ಮುಖಂಡರು ಹೇಳಿದ್ದಾರೆ. ಇವತ್ತು ನಡೆದಂತಹ ಸಂಧಾನ ಸಭೆ ವಿಫಲದ ಬಳಿಕ ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ಮಾಡಬೇಕು ಅಂತ ಸಾರಿಗೆ ನೌಕರರು ಹಾಗೂ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ಬರಬೇಕು, ಅವ್ರು ಮಾತಾಡಬೇಕು, ನಾಳೆ ಮಧ್ಯಾಹ್ನದೊಳಗೆ ಸಭೆ ನಡೆಸುವಂತೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸಿಎಂ ಬಂದು ಮಾತುಕತೆ ನಡೆಸಿಲ್ಲ ಅಂದ್ರೆ ಮುಷ್ಕರ ಫಿಕ್ಸ್. ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಾಳೆ ಸಿಎಂ ಜೊತೆ ಸಭೆ ನಡೆಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಆಲ್ರೆಡಿ ಇವತ್ತು ಒಂದು ಸುತ್ತಿನ ಸಭೆ ನಡೀತು. ಈ ಸಭೆ ವಿಫಲ ಆಗಿದೆ. ಈಗ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ ಸಿಎಂ ಸಭೆ ಮಾಡಲೇಬೇಕು ಅಂತ. ಜೊತೆಗೆ ಇವ್ರು ಕೇಳ್ತಾ ಇರೋದು 36 ತಿಂಗಳ ಹಿಂಬಾಕಿ ಬರಲೇಬೇಕು ಅಂತ. ಸಿಎಂ ಸಭೆ ಮಾಡೋ ಸಾಧ್ಯತೆ ಇದೆಯಾ? ಜೊತೆಗೆ ಈ 36 ತಿಂಗಳ ಹಿಂಬಾಕಿ ಕೊಡೋದು ಅಷ್ಟು ಸುಲಭವಾಗಿದೆಯಾ? ವಿನುತಾ, ಇವತ್ತು ಸಂಧಾನ ಸಭೆ ನಡೆಸಿರುವಂಥದ್ದು ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಎಲ್ಲ ಸಾರಿಗೆ ಸಂಘಟನೆಯ ಮುಖಂಡರ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ರು. ಅಂದರೆ ಮೇ 20ನೇ ತಾರೀಕು ನಡೆಯುವಂತಹ ಮುಷ್ಕರವನ್ನು ಮಾಡಬೇಡಿ, ನಿಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನು ಚರ್ಚೆ ಮಾಡುವ ಮೂಲಕ ನಾವು ನಿರ್ಧಾರವನ್ನು ಮಾಡೋಣ, ಕೈಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಧಾನ ಮಾಡುವಂತಹ ಸಭೆಯನ್ನು ಕಾರ್ಮಿಕ ಇಲಾಖೆ ಮಾಡಿತ್ತು. ಆದರೆ ಸಾರಿಗೆ ಸಂಘಟನೆಗಳು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ, ಯಾವುದೇ ರೀತಿಯಾದಂತಹ ಒಂದು ಚರ್ಚೆ ಮಾಡಬೇಕಂತಂದ್ರೆ ಮುಖ್ಯಮಂತ್ರಿಗಳು ಬರಬೇಕು ಅಥವಾ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಲಿ ಅನ್ನೋ ಒಂದು ಬೇಡಿಕೆಯನ್ನ ಸಾರಿಗೆ ಸಂಘಟನೆಗಳು ಇಟ್ಟಿದ್ವು. ಆದರೆ ಅದು ಜಾರಿಗೆ ಬರುವಂತದ್ದು ತುಂಬಾ ಕಷ್ಟಕರವಾಗಿದೆ. ಯಾಕಂದ್ರೆ ನಾಳೆ ಸರ್ಕಾರದ ಒಂದು ಸಭೆ ಕೂಡ ಇದೆ, ಸರ್ಕಾರದ ಸಮಾವೇಶ ಇರುವಂತಹ ಕಾರಣಕ್ಕಾಗಿ ಎಲ್ಲಾ ಸಚಿವರಿಗೂ ಕೂಡ ತುಮಕೂರಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಆ ಸಭೆ ಆಗುವಂಥದ್ದು ಸಾಕಷ್ಟು ಅನುಮಾನವಾಗಿದೆ. ಹೀಗಾಗಿ ಇವತ್ತಿನ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಏನು ಸಂಧಾನ ಸಭೆ ಇತ್ತು, ಆ ಸಭೆ ವಿಫಲವಾಗಿರುವಂಥದ್ದು. ಮತ್ತೊಂದು ಕಡೆ ಸಾರಿಗೆ ಸಂಘಟನೆಗಳ ನಡುವೆನೇ ಒಂದು ದೊಡ್ಡ ಮಟ್ಟದ ಒಡಕೂಟ ಆಗಿರುವಂತಹ ಕಾರಣಕ್ಕಾಗಿ ಮೇ 20ನೇ ತಾರೀಕಿಗೆ ಕರೆ ಕೊಟ್ಟಿರುವಂತಹ ಮುಷ್ಕರ ವಿಫಲವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ದಂತಹ SC/ST ನೌಕರರ ಒಂದು ಸಂಘ ಏನಿದೆ, ಆ ಒಂದು ಸಂಘ ನಾವು ಮುಷ್ಕರವನ್ನ ಮಾಡೋದಿಲ್ಲ ಅಂತ ಹೇಳಿ ಒಂದು ಘೋಷಣೆ ಮಾಡಿರುವಂತದ್ದು. ಜೊತೆಗೆ ರಾಜ್ಯದ 4 ಸಾರಿಗೆ ನಿಗಮದ ನೌಕರರಲ್ಲಿ ಒಂದು ಆತಂಕ ಇದೆ. 2021 ಏಪ್ರಿಲ್ ಅಲ್ಲಿ 15 ದಿನಗಳ ಕಾಲ ಸಾರಿಗೆ ನೌಕರರು ಒಂದು ಮುಷ್ಕರನ ಮಾಡಿದ್ರು. ಈ ಮುಷ್ಕರದಿಂದಾಗಿ 5,000 ಜನ ನೌಕರರನ್ನ ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ನಂತರ 1 ವರ್ಷ 2 ವರ್ಷ ಕಾನೂನು ಹೋರಾಟ ನಡೆಸಿದ ನಂತರದಲ್ಲಿ ಅವರು ವಾಪಸ್ ಕೆಲಸಕ್ಕೆ ಬಂದಿದ್ದಾರೆ. ಇದೀಗ ಮತ್ತೆ ಏನಾದರೂ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಮುಷ್ಕರದಲ್ಲಿ ಭಾಗಿಯಾದ್ರೆ ಮತ್ತೆ ಕೆಲಸಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಆತಂಕ ದೊಡ್ಡ ಮಟ್ಟದಲ್ಲಿ ನೌಕರರಲ್ಲಿ ಇರುವಂತಹ ಕಾರಣಕ್ಕಾಗಿ ಮೇ 20ನೇ ತಾರೀಕು ನಡೆಯುವಂತಹ ಮುಷ್ಕರ ಭಾಗಶಃ ವಿಫಲವಾಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಈಗ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ಗಂಟೆಗಳಲ್ಲಿ KSRTC MD ಏನು ಅಕ್ರಮ್ ಪಾಷಾ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಾರಿಗೆ ಮುಖಂಡರು ಕೂಡ ಎಲ್ಲರೂ ಮನವಿ ಮಾಡ್ತಿರೋದೇನಂತಂದ್ರೆ, ಒಂದು ಸಾರಿ ನಮ್ಮನ್ನ ಕರೆದ್ಬಿಟ್ಟು ಮಾತುಕತೆಯನ್ನು ನಡೆಸಿ ಮಾತುಕತೆ ಮೂಲಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸೋಣ ಅಂತೇಳಿ ಮನವಿ ಮಾಡಿರುವಂತಹ ಕಾರಣಕ್ಕಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ಸುತ್ತಿನ ಸಭೆ ಆಗುವಂತಹ ಸಾಧ್ಯತೆ ಇದೆ. ಆ ಸಭೆಯ ನಂತರದಲ್ಲಿ ಮೇ 20ನೇ ತಾರೀಕು ಮುಷ್ಕರ ನಡೆಯಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಅಥವಾ ಒಂದು ಚಿತ್ರಣ ಸಿಗಲಿದೆ. ವಿನುತಾ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.